ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ನಾವು ವೇವ್ ಅಂಡ್ ವೇವ್ ಮೋಷನ್ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಇವತ್ತಿನ ಟಾಪಿಕ್ ಬಂದು ವೇವ್ ಅಂಡ್ ವೇವ್ ಮೋಷನ್. ಮೊದಲನೇದಾಗಿ ವೇವ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಅ ವೈಬ್ರೇಷನ್ ಅಂತ ಹೇಳ್ತೀವಿ, ಅಥವಾ ಡಿಸ್ಟರ್ಬೆನ್ಸ್ ಇನ್ ಸ್ಪೇಸ್. ಅದನ್ನ ನಾವು ವೇವ್ಸ್ ಅಂತ ಕರೆಯುವಂಥದ್ದು. A medium is the substance that all sound waves travel through and need to have an order to move. ಹಾಗೆ ಓಕೆ, ವೇವ್ ಮೀಡಿಯಂ ಅಂತ ಹೇಳ್ತೀವಿ ಇದನ್ನು. ಓಕೆ, ಇನ್ನು ಟೈಪ್ಸ್ ಆಫ್ ವೇವ್ ಬಂದು ಲಾಂಗಿಟ್ಯೂಡಿನಲ್ ವೇವ್, ಟ್ರಾನ್ಸ್ವರ್ಸ್ ವೇವ್, ಸರ್ಫೇಸ್ ವೇವ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಆಮೇಲೆ ಫಿಸಿಕಲ್ ವೇವ್ಸ್ ಅಂತ ಹೇಳಿ 5 ಟೈಪ್ಸ್ ಬರುತ್ತೆ. ಸೊ ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಹೇಳಿದ್ರೆ ಫಿಕ್ಸ್ಡ್ ಪಾಯಿಂಟ್ ವಿಲ್ ಮೂವ್ ಪ್ಯಾರಲಲ್ ವಿತ್ ದ ವೇವ್ ಮೋಷನ್ ಆದ್ರೆ ಅದನ್ನ ಲಾಂಗಿಟ್ಯೂಡಿನಲ್ ವೇವ್ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಕಾಂಪ್ರೆಷನ್ ಮತ್ತೆ ರೇರ್ಫ್ರಾಕ್ಷನ್ ಅಂತ ನೋಡ್ತೀವಿ. ಕಾಂಪ್ರೆಷನ್ ಬಂದು ಏರಿಯಾ ಆಫ್ ಹೈ ಮಾಲಿಕ್ಯುಲರ್ ಡೆನ್ಸಿಟಿ ಅಂಡ್ ಪ್ರೆಷರ್. ಓಕೆ, ಏರಿಯಾ ಆಫ್ ಹೈ ಮಾಲಿಕ್ಯುಲರ್ ಡೆನ್ಸಿಟಿ ಅಂಡ್ ಪ್ರೆಷರ್. ರೇರ್ಫ್ರಾಕ್ಷನ್ ಅಂತ ಹೇಳಿದ್ರೆ ಅನ್ ಏರಿಯಾ ಆಫ್ ಲೋ ಮಾಲಿಕ್ಯುಲರ್ ಡೆನ್ಸಿಟಿ ಅಂಡ್ ಪ್ರೆಷರ್ ಇದ್ರೆ ಅದನ್ನ ರೇರ್ಫ್ರಾಕ್ಷನ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಪಾಸಸ್ ಥ್ರೂ ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್. ಓಕೆ, ಅಂದ್ರೆ ಲಾಂಗಿಟ್ಯೂಡಿನಲ್ ವೇವ್ ಇದೆಯಲ್ಲ, ಇಟ್ ಕ್ಯಾನ್ ಪಾಸಸ್ ಥ್ರೂ ಲಿಕ್ವಿಡ್ ಅಂಡ್ ಗ್ಯಾಸ್. ಇನ್ನು ಟ್ರಾನ್ಸ್ವರ್ಸ್ ವೇವ್ ಬಂದು ಎ ಫಿಕ್ಸ್ಡ್ ಪಾಯಿಂಟ್ ವಿಲ್ ಮೂವ್ ಪರ್ಪೆಂಡಿಕ್ಯುಲರ್ ವಿತ್ ದ ವೇವ್ ಮೋಷನ್. ಸೊ ವೇವ್ ಪಾರ್ಟ್ಸ್ ಅಂದ್ರೆ ರಿಕಾಲ್ ಡೆಮೋ ಫಾರ್ ಸಮ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ನೋಡ್ಕೊಳ್ಳೋದಾದ್ರೆ, ಇವಾಗ ವೇವ್ ಪಾರ್ಟ್ಸ್ ಬಂದು ಕ್ರೆಸ್ಟ್, ಟ್ರಫ್, ವೇವ್ ಲೆನ್ಸ್, ಆಂಪ್ಲಿಟ್ಯೂಡ್, ಫ್ರೀಕ್ವೆನ್ಸಿ, ಪೀರಿಯಡ್ ಅಂತ ಈ ವೇವ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ ಟೈಪ್ಸ್. ಅಂದ್ರೆ ಇದರಲ್ಲಿ ಕ್ರಸ್ಟ್, ಟ್ರಫ್ ಎಲ್ಲ. ಓಕೆ, ಅದ್ರಲ್ಲೆಲ್ಲ ಪಾರ್ಟ್ಸ್ ಬರುವಂತದ್ದು. ಇಟ್ ರಿಕ್ವೈರ್ಸ್ ಅ ಮಟೀರಿಯಲ್ ಟು ಬಿ ಸಾಲಿಡ್ ಟು ಪ್ರೊಪಗೇಟ್. ಓಕೆ, ಅದಕ್ಕೆ ಒಂದು ಮೀಡಿಯಂ ಬೇಕು. ಓಕೆ, ಇಟ್ ರಿಕ್ವೈರ್ಸ್ ಅ ಮಟೀರಿಯಲ್ ಟು ಬಿ ಸಾಲಿಡ್ ಟು ಪ್ರೊಪಗೇಟ್. ಇನ್ನು ಸರ್ಫೇಸ್ ವೇವ್ಸ್ ಅಂತ ಹೇಳಿದ್ರೆ ಪಾರ್ಟಿಕಲ್ಸ್ ಟ್ರಾವೆಲ್ ಇನ್ ಎ ಸರ್ಕ್ಯುಲರ್ ಮೋಷನ್. These waves occur at the interfaces. Examples include waves in the ocean and ripples in a cup of water. Okay, electromagnetic waves bandu it can move through a vacuum. Okay, electromagnetic waves anta it can move through a vacuum, including light. Physical waves bandu it require matter through which to propagate. So physical waves are further distinguished by the phases of matter through which they can move anta heltivi. adanna physical waves anta heltivi. Wave motion anta bandaga it transfers energy from one point to another, often with no permanent displacement of the particles of the medium, that is with little or no associated mass transport. Displacement bandu position of an oscillating particle from its equilibrium position anta helidre adna displacement anta heltivi. Amplitude na capital A athwa y 0 idrinda indicate ಮಾಡ್ತೀವಿ ನೋಡಿ. The maximum magnitude of the displacement of an oscillating material from its equilibrium position ಇದ್ರೆ ಅದನ್ನ ನಾವು amplitude ಅಂತ ಹೇಳ್ತೀವಿ. Period means time taken for a particle to undergo one complete cycle of oscillation. Okay, ಅದರ ನಂತರ ಇನ್ನು ಫ್ರೀಕ್ವೆನ್ಸಿ ವೇವ್ ಅಲ್ಲಿ ಬರುವಂತ ಫ್ರೀಕ್ವೆನ್ಸಿ ಅಂದ್ರೆ ನಂಬರ್ ಆಫ್ ಆಸಿಲೇಷನ್ಸ್ ಪರ್ಫಾರ್ಮ್ ಬೈ ಎ ಪಾರ್ಟಿಕಲ್ ಆರ್ ಯೂನಿಟ್ ವಾಲ್ಯೂಮ್ ಪರ್ ಯೂನಿಟ್ ಟೈಮ್ ಅಂತ ಹೇಳ್ತೀವಿ. ಇನ್ನು ವೇವ್ ಲೆಂತ್ ಅಂತ ಹೇಳಿದ್ರೆ ಫಾರ್ ಎ ಪ್ರೋಗ್ರೆಸಿವ್ ವೇವ್ ಇಟ್ ಇಸ್ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟು ಸಕ್ಸೆಸಿವ್ ಪಾರ್ಟಿಕಲ್ಸ್ ದಟ್ ಆರ್ ಇನ್ ಫೇಸ್. ಎಕ್ಸಾಂಪಲ್, ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟು ಕಾನ್ಸಿಕ್ಯೂಟಿವ್ ಕ್ರಸ್ಟ್ಸ್ ಆರ್ ಟು ಟ್ರಫ್ಸ್ ಅಂತ ಹೇಳ್ತೀವಿ. ಇನ್ನು ವೇವ್ ಸ್ಪೀಡ್ ಅಂತ ಬಂದ್ರೆ ದ ಸ್ಪೀಡ್ ಅಟ್ ವಿಚ್ ವೇವ್ ಫಾರ್ಮ್ ಟ್ರಾವೆಲ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಪ್ರೊಪಗೇಷನ್ ಆಫ್ ವೇವ್. ಇನ್ನು ವೇವ್ ಫ್ರಂಟ್, ವೇವ್ ಸ್ಪೀಡ್ ಆಯ್ತು. ವೇವ್ ಫ್ರಂಟ್ ಬಂದು ಎ ಲೈನ್ ಆರ್ ಸರ್ಫೇಸ್ nothing points which are joining points. Okay, a line or surface joining points which are at the same state of oscillation, that is in phase, that is line joining crest to the crest in a wave anta heltivi. Ray bandu the path taken by the wave. This is used to indicate the direction of wave propagation. Okay, rays are always at right angles. Idu nenpidi, rays are always at right angles to the wave fronts. Okay, and the wave fronts are always perpendicular to the direction of propagation. Sound wave ಬಗ್ಗೆ ನೋಡೋದಾದ್ರೆ, sound waves exist as variations of pressure in a medium such as air ಅಂತ ಹೇಳ್ತೀವಿ. They are created by the vibration of an object which causes the air surrounding it to vibrate. The vibrating air then causes the human eardrum to vibrate, so which the brain interprets as sound. The scientific study of sound waves is called as acoustics. So ನಾವು ಇದನ್ನ ಮೊದಲನೇದರಲ್ಲೇನೆ ಅಂದ್ರೆ ಬ್ರಾಂಚಸ್ ಆಫ್ ಫಿಸಿಕ್ಸ್ ಅಲ್ಲಿ ನೋಡಿದ್ವಿ, ಹೌದಲ್ವಾ? ಫ್ಯಾಕ್ಟ್ಸ್ ಅಬೌಟ್ ಸೌಂಡ್ ನೋಡೋದಾದ್ರೆ,
Dog can hear sound at a higher frequency than humans, allowing them to hear noises that we can't. ಅಂದ್ರೆ ಸೊ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ನೋಡಿ, ಇವಾಗ ಡಾಗ್ ಏನ್ ಕೇಳ್ಬೋದು ಅಂದ್ರೆ ಎಷ್ಟು ಹೈಯರ್ ಫ್ರೀಕ್ವೆನ್ಸಿ ಕೇಳ್ಬೋದು ಅಂದ್ರೆ ಮನುಷ್ಯನಿಗಿಂತ ಹೈಯರ್ ಫ್ರೀಕ್ವೆನ್ಸಿ ಏಬಲ್ ಟು ಹಿಯರ್ ಬೈ ಓನ್ಲಿ ಡಾಗ್ಸ್. ಓಕೆ, ಸೌಂಡ್ ಕಾಂಟ್ ಟ್ರಾವೆಲ್ ಥ್ರೂ ಎ ವ್ಯಾಕ್ಯೂಮ್ an area empty of matter. Okay, sound cannot travel through a vacuum anta heltivi. The speed of sound is around 767 miles per hour anta heltivi. When traveling through water, sound moves around 4 times faster than when it travels through air. The sound of thunder is produced by rapidly heated air surrounding lightning, which expands faster than the speed of sound anta heltivi. Speed of sound bandu, it depends on the medium the waves pass through and is fundamental property of the material. Speed of sound ಅನ್ನುವಂಥದ್ದು. Okay, it is the fundamental property of the material ಅಂತ ಹೇಳ್ತೀವಿ. So material, if the air at 20 degrees Celsius ಇದ್ರೆ ಸ್ಪೀಡ್ ಆಫ್ ಸೌಂಡ್ 343 ಮೀಟರ್ ಪರ್ ಸೆಕೆಂಡ್. ಫಸ್ಟ್ ಮತ್ತೆ ಲಾಸ್ಟ್ ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಸಾಕು. ರಬ್ಬರ್ ಬಂದು 1600 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಇನ್ನು ಪರ್ಸೆಪ್ಷನ್ ಆಫ್ ಸೌಂಡ್ ಬಗ್ಗೆ ನೋಡ್ತಾ ಹೋದ್ರೆ, perception of sound ಬಗ್ಗೆ ನೋಡ್ತಾ ಹೋದ್ರೆ, perception of sound in any organism is limited to a certain range of frequencies. Okay, it can calculate with hertz ಅಂತ ಹೇಳ್ತೀವಿ. For humans, hearing is normally limited to frequencies between about 20 hertz and 20,000 hertz ಅಥವಾ 20 kilohertz ಅಂತ ಹೇಳ್ತೀವಿ. Dogs can perceive vibrations higher than 20 kilohertz ಗಿಂತನೂ ಜಾಸ್ತಿ ಕೇಳುವ ಅಂದ್ರೆ ಅಷ್ಟು ಒಂದು ಪರ್ಸೀವ್ ವೈಬ್ರೇಷನ್ಸ್ ನ ರಿಸೀವ್ ಮಾಡ್ಕೊಳ್ಳುವಂಥದ್ದು ಡಾಗ್ಸ್ಗೆ ಇದೆ. ಬಟ್ ಆರ್ ಡೆಫ್ ಟು ಎನಿಥಿಂಗ್ ಬಿಲೋ 40 ಹರ್ಡ್ಸ್. ಅಂದ್ರೆ 40 ಹರ್ಡ್ಸ್ ಗಿಂತ ಸೌಂಡ್ ಕೆಳಗಡೆ ಇದ್ರೆ, ಬಿಲೋ 40 ಹೆಡ್ಸ್ ಡಾಗ್ಸ್ ಕಾಂಟ್ ಏಬಲ್ ಟು ಹಿಯರ್. ಓಕೆ, ಆಮೇಲೆ ಇಂಟೆನ್ಸಿಟಿ ಬಂದು ಇಟ್ ಇಸ್ ದ ಪವರ್ ಟ್ರಾನ್ಸ್ಫರ್ಡ್ ಪರ್ ಯೂನಿಟ್ ಏರಿಯಾ. ಓಕೆ, ಪವರ್ ಟ್ರಾನ್ಸ್ಫರ್ಡ್ ಪರ್ ಯೂನಿಟ್ ಏರಿಯಾ. ಓಕೆ, ಇಟ್ಸ್ ಯೂನಿಟ್ ಈಸ್ ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸ್ಡ್, ನೋಡಿ ಇಂಟೆನ್ಸಿಟಿದು ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್. ಓಕೆ, ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್. And it is used most frequently with waves, for example sound or light, in which case the average power transfer over one period of the wave is used. Intensity is the product of the sound pressure and the particle velocity anta heltivi. Okay, so the decibel is the unit used to measure the intensity of sound anta heltivi. The decibel banditu, it is the unit used to measure the intensity of sound. ವೆರಿ ಇಂಪಾರ್ಟೆಂಟ್, ನಿಯರ್ ಟೋಟಲ್ ಸೈಲೆನ್ಸ್ ಬಂದ್ಬಿಟ್ಟು 0 ಡೆಸಿಬಲ್ ಆಗಿರುತ್ತೆ. ವಿಸ್ಪರ್ ಬಂದ್ಬಿಟ್ಟು 15 ಡೆಸಿಬಲ್. ನಾರ್ಮಲ್ ಕನ್ವರ್ಸೇಷನ್ ನೋಡಿ 60 ಡೆಸಿಬಲ್, ಇಟ್ ಇಸ್ ಇಂಪಾರ್ಟೆಂಟ್. ಲಾನ್ ಮೂವರ್ ಬಂದ್ಬಿಟ್ಟು 90 ಡೆಸಿಬಲ್. ಕಾರ್ ಹಾರ್ನ್ ಬಂದ್ಬಿಟ್ಟು 110 ಡೆಸಿಬಲ್. ಎ ರಾಕ್ ಕನ್ಸರ್ಟ್ ಆರ್ ಎ ಜೆಟ್ ಇಂಜಿನ್ 120 ಡೆಸಿಬಲ್. ಎ ಗನ್ ಶಾಟ್ ಆರ್ ಫೈರ್ ಕ್ರ್ಯಾಕರ್ ಬಂದು 140 ಡೆಸಿಬಲ್ ಅಷ್ಟು ಸೌಂಡ್ ಫ್ರೀಕ್ವೆನ್ಸಿಯನ್ನು ಒಳಗೊಂಡಿರುತ್ತೆ. ಓಕೆ, ಅಂಡ್ ಕಮಿಂಗ್ ಟು ಪಿಚ್. ಪಿಚ್ ಅನ್ನುವಂಥದ್ದು ಇಟ್ ಇಸ್ ದ ಸೆನ್ಸೇಷನ್ ಆಫ್ ಎ ಪ್ರೆಷರ್ ಆಫ್ ಅ ಸೌಂಡ್ ವೇವ್ ಅಂತ ಹೇಳ್ತೀವಿ. ಹೈ ಪಿಚ್ ಸೌಂಡ್ ಏನಿರುತ್ತೆ ದಟ್ ಇಸ್ ಕರೆಸ್ಪಾಂಡ್ಸ್ ಟು ಎ ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ ಅಂಡ್ ಎ ಲೋ ಪಿಚ್ ಸೌಂಡ್ ಕರೆಸ್ಪಾಂಡ್ಸ್ ಟು ಎ ಲೋ ಫ್ರೀಕ್ವೆನ್ಸಿ ಸೌಂಡ್ ವೇವ್. ಓಕೆ, ಇನ್ನು ಶಾಕ್ ವೇವ್ ಅಂತ ಬಂದ್ರೆ, it is a thin transitive area propagating with supersonic speed in which there is a sharp increase of density, pressure and speeds of substance ಅಂತ ಹೇಳ್ತೀವಿ. ಇಟ್ ಅರೈಸಸ್ ಅಟ್ ಎಕ್ಸ್ಪ್ಲೋಷನ್ಸ್, ಡಿಟೋನೇಷನ್, ಆಮೇಲೆ ಸೂಪರ್ಸೋನಿಕ್ ಮೂವ್ಮೆಂಟ್ಸ್ ಆಫ್ ಬಾಡೀಸ್, ಪವರ್ಫುಲ್ ಎಲೆಕ್ಟ್ರಿಕ್ ಡಿಸ್ಚಾರ್ಜಸ್. ಓಕೆ, ಇವೆಲ್ಲದಕ್ಕೂ. ಇನ್ನು ಎಕೋ ಅಂತ ಬಂದಾಗ, ಇಟ್ ಇಸ್ ದ ಸೌಂಡ್ ಯು ಹಿಯರ್ ವೆನ್ ಯು ಮೇಕ್ ಎ ನಾಯ್ಸ್ ಅಂಡ್ ದ ಸೌಂಡ್ ವೇವ್ ರಿಫ್ಲೆಕ್ಟ್ಸ್ ಆಫ್ ಎ ಡಿಸ್ಟೆನ್ಸ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇನ್ ಅದರ್ ವರ್ಡ್ಸ್ ಇಟ್ ಇಸ್ ದ ರಿಫ್ಲೆಕ್ಷನ್ ಸೌಂಡ್ ಅಂತ ಕೂಡ ಹೇಳ್ತೀವಿ. ಸೌಂಡ್ ಟ್ರಾವೆಲ್ಸ್ 34 ಮೀಟರ್ ಇನ್ 0.1 ಸೆಕೆಂಡ್ಸ್. ನೋಡಿ, 0.1 ಸೆಕೆಂಡ್ಸ್ ಅಲ್ಲಿ 34 ಮೀಟರ್ ಅಷ್ಟು ಟ್ರಾವೆಲ್ ಮಾಡುತ್ತೆ ಸೌಂಡ್. ಓಕೆ, ಸೊ you only hear echoes from surfaces that are at least 17 meter away. Okay, this is important. ಎಷ್ಟು ಮೀಟರ್ ದೂರ ಅನ್ನುವಂಥದ್ದು ಕೇಳಿದ್ದಾರೆ ಆಲ್ರೆಡಿ. 17 meter away. A person can typically hear his or her own echo where a hard surface such as the side of cliff reflects sound waves directly back to the person. The use of echoes to locate objects is called echolocation ಅಂತ ಹೇಳ್ತೀವಿ. ಇನ್ನು ವೆರಿ ಇಂಪಾರ್ಟೆಂಟ್, ರಿವರ್ಬರೇಷನ್ ಏನಿದು? ಇಟ್ ಇಸ್ ದ ಕಲೆಕ್ಷನ್ ಆಫ್ ರಿಫ್ಲೆಕ್ಟೆಡ್ ಸೌಂಡ್ಸ್. ಓಕೆ, ಇಟ್ ಇಸ್ ದ ಕಲೆಕ್ಷನ್ ಆಫ್ ರಿಫ್ಲೆಕ್ಟೆಡ್ ಸೌಂಡ್ಸ್ ಫ್ರಮ್ ದ ಸರ್ಫೇಸಸ್ ಇನ್ ಅನ್ ಎನ್ಕ್ಲೋಜರ್ ಲೈಕ್ ಅನ್ ಆಡಿಟೋರಿಯಂ. ಅದನ್ನ ನಾವು ರಿವರ್ಬರೇಷನ್ ಅಂತ ಹೇಳ್ತೀವಿ. ಇನ್ನು ಸೋನಾರ್.
ಸೋನಾರ್ ಅಂತ ಹೇಳಿದ್ರೆ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಹೇಳ್ತೀವಿ. ಇಟ್ ಇಸ್ ಅ ಟೆಕ್ನಿಕ್. ಓಕೆ, ಸೋನಾರ್ ಅನ್ನುವಂಥದ್ದು ಇಟ್ ಇಸ್ ಅ ಟೆಕ್ನಿಕ್ ದಟ್ ಯೂಸಸ್ ಸೌಂಡ್ ಪ್ರೊಪಗೇಷನ್. ಯಾಕೆಂದ್ರೆ ಇದು ಸೌಂಡ್ ಪ್ರೊಪಗೇಷನ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ ಟು ನ್ಯಾವಿಗೇಟ್, ಕಮ್ಯುನಿಕೇಟ್ ವಿತ್ ಆರ್ ಡಿಟೆಕ್ಟ್ ಆಬ್ಜೆಕ್ಟ್ಸ್ ಆನ್ ಆರ್ ಅಂಡರ್ ದ ಸರ್ಫೇಸ್ ಆಫ್ ವಾಟರ್. ಸೊ ಓಕೆ, ಸಚ್ ಆಸ್ ಅದರ್ ವೆಸಲ್ಸ್ ಅಂತ ಹೇಳ್ತೀವಿ. ಇನ್ನು ಡಾಪ್ಲರ್ ಎಫೆಕ್ಟ್. ಇನ್ನು ಡಾಪ್ಲರ್ ಎಫೆಕ್ಟ್ ಗೆ ಬಂದ್ರೆ ಡಾಪ್ಲರ್ ಎಫೆಕ್ಟ್ ನೋಡೋದಾದ್ರೆ ನೋಡಿ, ಇಟ್ ಈಸ್ ನೇಮ್ಡ್. ಓಕೆ, ಇಟ್ ಈಸ್ ನೇಮ್ಡ್. It is named after the Austrian physicist Christian Doppler, who proposed it in 1842 in Prague. Okay, you may have noticed that when an ambulance, ನೋಡಿ ಇದು ಇಂಪಾರ್ಟೆಂಟ್, ಅಂದ್ರೆ ಈ ಡಾಪ್ಲರ್ ಎಫೆಕ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ. when an ambulance or police car goes past, its siren is high pitched as it comes towards you. Okay, ಅಂದ್ರೆ ಯಾವಾಗ ಒಂದು ಆಂಬುಲೆನ್ಸ್ ಅಥವಾ ಪೊಲೀಸ್ ಕಾರು ಹೋಗ್ತಾ ಇರುತ್ತೆ, ಅದರ ಒಂದು ಸೈರನ್ ಏನಿರುತ್ತೆ ಅದು ಹೈ ಪಿಚ್ ಅಲ್ಲಿ ಇರುತ್ತೆ, ಅದು ನಮ್ಗೆ ಹತ್ರ ಬರ್ತಾ ಬರ್ತಾ. ಸೊ ದೆನ್ ಬಿಕಮ್ಸ್ ಲೋ ಪಿಚ್ಡ್ ಆಸ್ ಇಟ್ ಗೋಸ್ ಅವೇ, ಅದು ದೂರ ಹೋಗ್ತಾ ಆ ಪಿಚ್ ಕಮ್ಮಿ ಆಗುತ್ತೆ. ಸೊ ದಿಸ್ ಎಫೆಕ್ಟ್, ಆ ಒಂದು ಎಫೆಕ್ಟ್ ಏನಿರುತ್ತೆ, ವೇರ್ ದೇರ್ ಈಸ್ ಎ ಚೇಂಜ್ ಇನ್ ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್ ಇಸ್ ಕಾಲ್ಡ್ ಡಾಪ್ಲರ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಓಕೆ, ಸೊ ದೇರ್ ಇಸ್ ಎ ಚೇಂಜ್ ಇನ್ ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್. ಓಕೆ, ಚೇಂಜ್ ಇನ್ ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್ ಇಸ್ ಕಾಲ್ಡ್ ಡಾಪ್ಲರ್ ಎಫೆಕ್ಟ್ ಅಂತ ಹೇಳ್ತೀವಿ. ವೆನ್ ಎ ಫೋರ್ಸ್ ಮೂವ್ಸ್ ಟುವರ್ಡ್ಸ್ ಆನ್ ಅಬ್ಸರ್ವರ್, ದ ಅಬ್ಸರ್ವ್ಡ್ ವೇವ್ ಲೆಂತ್ ಡಿಕ್ರೀಸಸ್. ಓಕೆ, ಯಾವಾಗ ಒಂದು ಸೋರ್ಸ್ ಏನಿರುತ್ತೆ ಟುವರ್ಡ್ಸ್ ದ ಅಬ್ಸರ್ವರ್ ಬರ್ತಾ ಇದ್ರೆ ವೇವ್ ಲೆಂತ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಫ್ರೀಕ್ವೆನ್ಸಿ ಏನಿರುತ್ತೆ ಅದು ಫ್ರೀಕ್ವೆನ್ಸಿ ಅದು ಇನ್ಕ್ರೀಸ್ ಆಗುತ್ತೆ. ಓಕೆ, ಬಟ್ ವೇವ್ ಲೆಂತ್ ಏನಿರುತ್ತೆ ಅದು ಡಿಕ್ರೀಸ್ ಆಗುತ್ತೆ. ನೋಡಿ, ಇಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಆಯ್ತು, ಬಟ್ ಇಲ್ಲಿ ವೇವ್ ಲೆಂತ್ ಏನಿದೆ ಅದು ಕಡಿಮೆ ಇದೆ. ವೆನ್ ಎ ಸೋರ್ಸ್ ಮೂವ್ಸ್ ಅವೇ ಫ್ರಮ್ ಎ ಅಬ್ಸರ್ವರ್, ದ ಅಬ್ಸರ್ವ್ಡ್ ವೇವ್ ಲೆಂತ್ ಇನ್ಕ್ರೀಸಸ್ ಅಂಡ್ when a source move away from an observer, the observed wavelength increases and frequency decreases. ಇವಾಗ ಇದನ್ನೇ ತಗೊಳ್ಳಿ, ಇವಾಗ ಆಂಬುಲೆನ್ಸ್ ಹತ್ರ ಬಂತಲ್ವಾ, ಹತ್ರ ಬರ್ಬೇಕಾದ್ರೆ ಹೈ ಪಿಚ್ ಅಲ್ಲಿ ಇತ್ತು, ಹೋಗ್ಬೇಕಾದ್ರೆ ಲೋ ಪಿಚ್ ಆಯ್ತು ಅಂತ ಹೇಳಿದ್ರೆ ಹೆಂಗಾಯ್ತು, ಅವಾಗ ಈ ರೀತಿ ಬರುತ್ತೆ. ಇಲ್ಲಿ ಏನಿತ್ತು, ಇದಕ್ಕೂ ಇಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಇದೆ, ವೇವ್ ಲೆಂತ್ ಇನ್ಕ್ರೀಸ್ ಆಯ್ತು. ಓಕೆ, ವೇವ್ ಲೆಂತ್ ಇನ್ಕ್ರೀಸ್ ಆಯ್ತು, ಇಲ್ಲಿ ವೇವ್ ಲೆಂತ್ ಡಿಕ್ರೀಸ್ ಆಯ್ತು. ದಿಸ್ ಇಸ್ ವಾಟ್ ಡಾಪ್ಲರ್ ಎಫೆಕ್ಟ್ ಅಂತ ಹೇಳ್ತಾರೆ. ಓಕೆ, ಸೊ ಮುಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ಹೀಟ್ ಅಂಡ್ ಟೆಂಪರೇಚರ್ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.